ರೆಸಾರ್ಟ್ ರಾಜಕಾರಣ ಆಗುತ್ತೆ, ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಅಂತ ಬಿಜೆಪಿ ಮಾಡುತ್ತಿರೋದು. ನಾನು ಕೇಳಿದೆ ನನ್ನ ಪತ್ರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ಗಳನ್ನ ಬುಕ್ ಮಾಡಿದ್ದಾರೆ. ಅಸ್ಸಾಮಕ್ಕೆ ಏನೋ ಒಂದು ಕಾಂಗ್ರೆಸ್ಗೆ ಏನೋ ಒಂದು ದೊಡ್ಡ ಗೆಲುವು ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ಗೆ ಇಲ್ಲೇ ಎಲ್ಲ ನಮ್ಮ ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಮಾಡ್ಕೊಡೋದು ಒಳ್ಳೆಯದು. ಅಲ್ಲೋಗಿ ರೆಸಾರ್ಟ್ ಏನು ಮಾಡಕ್ ಹೋಗಿರಪ್ಪ, ಇಲ್ಲಿ ರೆಸಾರ್ಟ್ ಮಾಡಬೇಡಿ. ಇಲ್ಲಿ ನಿಮ್ಮ ಎಮ್ ಎಲ್ ಎಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಬ್ಲಡ್ ರೀತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ರಿಟೈನ್ ಆಗಬೇಕು ಅಂತ. ಈಗ ಖರ್ಗೆ ಅವರು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ಅವರೇ ಆಗ್ತಾ ಇದ್ದಾರೆ. ಕೆಲವರು ಅದಕ್ಕೆ ರೆಡ್ ಕಾರ್ಪೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಡೆಲ್ಲಿ ಬಿಟ್ಟು ಕರ್ನಾಟಕದ ಕಡೆ ಮುಖ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ಹೋಗಿ ರೆಸಾರ್ಟ್ ಮಾಡಿ ಅಲ್ಲಿ ಊಟ ಮಾಡೋದು ಬಂದು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಬಹಳ ಹೀನಾಯ ಸೋಲನ್ನ ಕಾಣ್ತಾ ಇದೆ. ಹೀನಾಯ ಸೋಲನ್ನ ಕಾಣ್ತಾ ಇದೆ. ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂ ಹೋದಾಗೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಿಗೂ ಹೋಗಿದೆ, ಅಲ್ಲೂ ಕೂಡ ಬೋರ್ಡ್ಗೆ ಇದ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿದೆ, ಒಂದು ಸೀಟು ಇಲ್ಲ ತಮಿಳುನಾಡು. ಅದರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋತದ ಅಲ್ಲಿ ತಗೊಂಡು ಡಿ ಕೆ ಶಿವಕುಮಾರ್ ಆಗ್ತಾರೆ. ಜಮೀರ್ನ ಎಲ್ಲೆಲ್ಲಿ ಗೆದ್ದಿದ್ದೋ ಜಮೀರ್ ತಗೊಂಡು ಅಲ್ಲಾಗ್ತಾ ಇದೆ. ಒಟ್ಟಾಗೆ ಡಿ ಕೆ ಶಿವಕುಮಾರ್ಗೆ ದುಡಿಯೋಕೆ ಏನೇನು ಬೇಕೋ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಈ ಮನೆಯೊಂದು 3 ಬಾಗಿಲಾಗಿದೆ. ಈಗ 3 ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರಕ್ಕೆ ಒಂದು ಪ್ರಯತ್ನ ಮಾಡಿ ಅಸ್ಸಾಂಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರೆಸಾರ್ಟ್ ಮಾಡೋದು. ರೆಸಾರ್ಟ್ ರಾಜಕಾರಣ ಆಗುತ್ತೆ, ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಅಂತ ಬಿಜೆಪಿ ಮಾಡುತ್ತಿರೋದು. ನಾನು ಕೇಳಿದೆ ನನ್ನ ಪತ್ರಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ರೆಸಾರ್ಟ್ಗಳನ್ನ ಬುಕ್ ಮಾಡಿದ್ದಾರೆ. ಅಸ್ಸಾಮಕ್ಕೆ ಏನೋ ಒಂದು ಕಾಂಗ್ರೆಸ್ಗೆ ಏನೋ ಒಂದು ದೊಡ್ಡ ಗೆಲುವು ಬರ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ಗೆ ಇಲ್ಲೇ ಎಲ್ಲ ನಮ್ಮ ಬೆಂಗಳೂರಲ್ಲಿ ಒಂದು ರೆಸಾರ್ಟ್ ಮಾಡ್ಕೊಡೋದು ಒಳ್ಳೆಯದು. ಅಲ್ಲೋಗಿ ರೆಸಾರ್ಟ್ ಏನು ಮಾಡಕ್ ಹೋಗಿರಪ್ಪ, ಇಲ್ಲಿ ರೆಸಾರ್ಟ್ ಮಾಡಬೇಡಿ. ಇಲ್ಲಿ ನಿಮ್ಮ ಎಮ್ ಎಲ್ ಎಗಳೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಬ್ಲಡ್ ರೀತಿ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ರಿಟೈನ್ ಆಗಬೇಕು ಅಂತ. ಈಗ ಖರ್ಗೆ ಅವರು ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರೋಕ್ಕೆ ರೆಡ್ ಕಾರ್ಪೆಟ್ ಹಾಕೊಂಡಿದ್ದಾರೆ. ಅವರೇ ಆಗ್ತಾ ಇದ್ದಾರೆ. ಕೆಲವರು ಅದಕ್ಕೆ ರೆಡ್ ಕಾರ್ಪೆಟ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಡೆಲ್ಲಿ ಬಿಟ್ಟು ಕರ್ನಾಟಕದ ಕಡೆ ಮುಖ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ಹೋಗಿ ರೆಸಾರ್ಟ್ ಮಾಡಿ ಅಲ್ಲಿ ಊಟ ಮಾಡೋದು ಬಂದು ಇಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಇಲ್ಲೇ ಊಟ ತಿಂಡಿ ಮಾಡ್ಕೊಂಡು ಆರಾಮಾಗಿರ್ಬೋದು. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಬಹಳ ಹೀನಾಯ ಸೋಲನ್ನ ಕಾಣ್ತಾ ಇದೆ. ಹೀನಾಯ ಸೋಲನ್ನ ಕಾಣ್ತಾ ಇದೆ. ಅವರು ಗೋವಾಗೆ ಹೋದಾಗೂ ಎಡು ಬಿದ್ದಿದ್ದಾರೆ, ಅಸ್ಸಾಂ ಹೋದಾಗೂ ಎಡು ಬಿದ್ದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತಮಿಳುನಾಡಿಗೂ ಹೋಗಿದೆ, ಅಲ್ಲೂ ಕೂಡ ಬೋರ್ಡ್ಗೆ ಇದ್ದಂಗೆ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಬೋರ್ಡ್ಗೆ ಇದ್ದಂಗೆ ಕಾಣಿಸಿದೆ, ಒಂದು ಸೀಟು ಇಲ್ಲ ತಮಿಳುನಾಡು. ಅದರಿಂದ ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಎಷ್ಟು ಚಾಣಕ್ಯರಿದ್ದಾರೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ಗೆ ಎಲ್ಲೆಲ್ಲಿ ಸೋತದ ಅಲ್ಲಿ ತಗೊಂಡು ಡಿ ಕೆ ಶಿವಕುಮಾರ್ ಆಗ್ತಾರೆ. ಜಮೀರ್ನ ಎಲ್ಲೆಲ್ಲಿ ಗೆದ್ದಿದ್ದೋ ಜಮೀರ್ ತಗೊಂಡು ಅಲ್ಲಾಗ್ತಾ ಇದೆ. ಒಟ್ಟಾಗೆ ಡಿ ಕೆ ಶಿವಕುಮಾರ್ಗೆ ದುಡಿಯೋಕೆ ಏನೇನು ಬೇಕೋ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾಡ್ತಾ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಆದಷ್ಟು ಬೇಗ ಈ ಮನೆಯೊಂದು 3 ಬಾಗಿಲಾಗಿದೆ. ಈಗ 3 ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ. ಅದರಲ್ಲಿ ಆ ಬಾಗಿಲಿನಿಂದ ಹೊರಬರಕ್ಕೆ ಒಂದು ಪ್ರಯತ್ನ ಮಾಡಿ ಅಸ್ಸಾಂಗೆ ಹೋಗೋ ಅವಶ್ಯಕತೆ ಇಲ್ಲ. ಹೋಗಿ ಸುಮ್ಮನೆ ಟಿಕೆಟ್ ವೇಸ್ಟು, ಅಲ್ಲಿ ರೆಸಾರ್ಟ್ ಮಾಡೋದು ಹೋಟ್ಲು ವೇಸ್ಟು. ಅದಕ್ಕೋಸ್ಕರ ಇಲ್ಲೇ ಆರಾಮಾಗಿರೋದು ಒಳ್ಳೆಯದು ಅಂತ ಕೆಲವು ಸಲ